ನಮಸ್ಕಾರ ಎಲ್ಲರಿಗೂ ಬರುವ 2024ರ ಲೋಕಸಭಾ ಚುನಾವಣೆಗೆ ರಾಯಚೂರಿನಿಂದ MP ಯಾರಾಗ್ತಾರ ಖಚಿತವಾದ ಗ್ಯಾರಂಟಿ ಭವಿಷ್ಯದೊಂದಿಗೆ ಕಾಕಾ ಖಡಕ್ ಜವಾರಿ ನ್ಯೂಸ್ ತಗೊಂಡ ಬಂದಾನ ರಾಯಚೂರ್ಗೆ ಹೊಂಟಾನ ಕಾಕಾ ರಾಯಚೂರದಾಗ ಯಾರನ್ನ ಅಭ್ಯರ್ಥಿ ಮಾಡಕ್ಕೆ ಹೊಂಟಾನ ನೋಡ್ರಿ ಕಳೆದ ಒಂದು ವಾರದಿಂದ ರಾಯಚೂರದ ಸಮೀಕ್ಷೆ ಮಾಡಿದಾಗ ಅಲ್ಲಿ ಯಾರು MP ಆಗ್ತಾರಂತ ಕೇಳಿದ ತಕ್ಷಣ 8 ಕ್ಷೇತ್ರದಲ್ಲಿ ಸಮೀಕ್ಷೆ ಮಾಡಿದಾಗ ಏಕೈಕ ಅಭ್ಯರ್ಥಿಯ ಹೆಸರು ಬಂತು ಹಳೆಯ ಇತಿಹಾಸ ದಾಖಲೆಗಳನ್ನ ತೆಗೆದ ನೋಡ್ರಿ ದೊಡ್ಡ ದೊಡ್ಡ ನಾಯಕರು ಅಲ್ಲಿ ಕೇಂದ್ರ ಸರ್ಕಾರ ಇಂದಿರಾ ಗಾಂಧಿ ಇದ್ದಾಗೂ ಸಹಿತ ರಾಯಚೂರು ಕಾಂಗ್ರೆಸ್ ಬುಟ್ಟಿಗೆ ಬೀಳುವಂಥ ಲೋಕಸಭಾ ಕ್ಷೇತ್ರ ಈಗ ಬರುವ 2024ರಲ್ಲಿ ಅಲ್ಲಿ ಒಬ್ಬ ಪ್ರತಿಭಾವಂತ ಯುವಕ BE MBA LLB ಆದಂಥ ಉನ್ನತ ವ್ಯಾಸಂಗ ಮಾಡಿದಂಥ ಒಬ್ಬ ವ್ಯಕ್ತಿ ಅದು ST ಕಾನ್ಸ್ಟನ್ಸಿ ರಿಸರ್ವ್ ಇದ್ದ ಕಾರಣ ಅದೇ ವ್ಯಕ್ತಿ ಲೋಕಸಭಾ ಪ್ರವೇಶ ಮಾಡ್ತಾನೆ 2024ಕ್ಕೆ ಆ ವ್ಯಕ್ತಿ ಯಾರು ಆ ವ್ಯಕ್ತಿಯ ಹಿನ್ನೆಲೆ ಏನು ಆ ವ್ಯಕ್ತಿ ಸಮಾಜಕ್ಕೆ ಕೊಡುಗೆ ಕೊಟ್ಟಾನೇನು ಇವೆಲ್ಲ ಇತಿಹಾಸ ಮತ್ತು ಕಾಕನ ಕಡೆಯಿಂದ ಕೇಳಬೇಕಲ್ಲ ಅಂದಾಗನ 8 ಕ್ಷೇತ್ರದವರು ಹೋಗಿ ತಕ್ಷಣ ಬಟನ್ ಒತ್ತಿ ಕಾಂಗ್ರೆಸ್ ಪಕ್ಷದಿಂದ ಈ ಯುವಕನನ್ನು ಲೋಕಸಭೆಗೆ ನೀವು ಖಚಿತವಾಗಿ ಕಳಿಸ್ತೀರಿ ಅಂಥೇಳಿ ಎಲ್ಲರೂ ಭರವಸೆ ಇಟ್ಕೊಂಡಾರ ಆ ವ್ಯಕ್ತಿಯ ಹೆಸರು ರವಿಕುಮಾರ್ ಪಾಟೀಲ್ ರವಿಕುಮಾರ್ ಪಾಟೀಲ್ ಅಂದ ತಕ್ಷಣ ಜನರಿಗೆ ನೆನಪಾಗಿ ಬಿಡ್ತೈತಿ ಕೊರೋನಾದಾಗ ಏನೇನು ಪರಿಸ್ಥಿತಿ ಆಯಿತು ಯಾರು ಅನ್ನ ಸಂತರ್ಪಣೆ ಮಾಡಿದರು ಯಾರು ಆಹಾರ ಧಾನ್ಯಗಳನ್ನು ಕೊಟ್ಟರು ರೈತರಿಗೆ ಉಚಿತ ಮೇವನ್ನು ಕೊಟ್ಟರು 12 ನೀರಿನ ಟ್ಯಾಂಕರ್ಗಳನ್ನು ಸತತವಾಗಿ ಕುಡಿಯುವ ನೀರಿನ ಸಲುವಾಗಿ ವಿನಿಯೋಗಿಸಿದಂಥ ಇದೆ ಇಚ್ಛಾಶಕ್ತಿ ಉಳ್ಳಂಥ ಹೃದಯವಂತ ಸಮಾಜ ಸೇವಕ ರವಿ ಪಾಟೀಲಿಗೆ MP ಆಗ್ತಾನೆ ರಾಯಚೂರು ಜನತೆ ನೀವು ತುಂಬ ಪುಣ್ಯವಂತರು 8 ಕ್ಷೇತ್ರದವರು 8 ಕ್ಷೇತ್ರದಲ್ಲಿ 5 ಕಾಂಗ್ರೆಸ್ ಇದಾವ 2 BJP 1 JDS ಆ 3 ಕ್ಷೇತ್ರದಲ್ಲಿಯೂ ಸಹಿತ ಕಾಂಗ್ರೆಸ್ ಬಹಳಷ್ಟು ಮುಂಚೂಣಿಯಲ್ಲಿ ಐತಿ ಈಗ ರವಿ ಪಾಟೀಲ್ 2024ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಲೋಕಸಭೆ ಪ್ರವೇಶ ಮಾಡ್ತಾರೆ ಕೇಂದ್ರ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟೈತಿ ರಾಜ್ಯ ಹೈಕಮಾಂಡ್ ಹಸಿರು ನಿಶಾನೆ ತೋರಿಸೈತ್ರಿ ಒಬ್ಬ ವ್ಯಕ್ತಿ ಯಾವ ಮನೆಗೆ ಮನೆ ಮಗನಾಗಿ ಕೆಲಸ ಮಾಡ್ತಾನ ಸಂತ್ರಸ್ತರ ಸುಖ ದುಃಖದಲ್ಲಿ ವಿಚಾರ ಮಾಡ್ತಾನ ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾನ ಪಕ್ಷಕ್ಕಾಗಿ ಅನೇಕ ಕಾರ್ಯದರ್ಶಿ ಅಂತ ಹುದ್ದೆ ಪಡೆದು ST ಸೆಲ್ದಲ್ಲಿ ಜಿಲ್ಲಾ ಅಧ್ಯಕ್ಷನಾಗಿ ಜನರ ಜೊತೆ ಮಗನಾಗಿ ಯಾವ ಕೆಲಸ ಮಾಡ್ತಾನ ಅದು ನಮ್ಮ ಮತ ಅವರಿಗೆ ಮೀಸಲಂತಾರ ರಾಯಚೂರು ಮೀಸಲು ಕ್ಷೇತ್ರದ ಮಹಾಜನತೆ ರವಿ ಪಾಟೀಲ್ದ ಹಿನ್ನೆಲೆ ಗೊತ್ತಿರಬೇಕು ರವಿ ಪಾಟೀಲ್ ಸಾಮಾಜಿಕ ಚಟುವಟಿಕೆದಿಂದ ಬಂದವ್ರು ಕೇಡ್ರದಿಂದ ಲೀಡರ್ ಆದವ್ರು ಇವರ ಹಿನ್ನೆಲೆ ಇವರ ಇತಿಹಾಸ ಸಾಮ್ರಾಜ್ಯ ರಾಯಚೂರದ ಪುಣ್ಯವಂತ ಜನತೆಗೆ ಸಂಪೂರ್ಣ ಗೊತ್ತೈತಿ ಇನ್ನು ಬಟನ್ ಒತ್ತುವುದು ಅಷ್ಟ ಬಾಕಿ ಐತಿ ಲೋಕಸಭೆಗೆ ನಿಮ್ಮ ಬಂಗಾರದಂಥ ಒಬ್ಬ MPಯನ್ನು ನೀವು ಲೋಕಸಭೆಗೆ ಕಳ್ಸಾಕ ನಿಂತೀರಂದ್ರೆ ನೀವೆಂಥ ಪುಣ್ಯವಂತರೇ ಭಾಗ್ಯವಂತರೇ ಜನ ಇವತ್ತು ಹಿಂದುಳಿದ ಜಿಲ್ಲೆ ಆಗೈತಿ ಅನೇಕ ಅಲ್ಲಿ ಕೈಗಾರಿಕೆ ಉದ್ಯೋಗಗಳನ್ನ ಸ್ಥಾಪನೆ ಮಾಡಬೇಕು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಬೇಕು ದುಡಿಯೋ ಕೈಗಳಿಗೆ ರಟ್ಟೆಗಳಿಗೆ ಅಲ್ಲಿ ಶ್ರಮಜೀವಿಯ ಸ್ವಾವಲಂಬನ ಬದುಕನ್ನು ಮಾಡೋಕ್ಕೋಸ್ಕರ ಲೋಕಸಭೆಯಲ್ಲಿ ರಾಯಚೂರು ಜಿಲ್ಲೆಯ ಸಪ್ಪಳವನ್ನು ಅಲ್ಲಿ ಮೊಳಗಿಸಬೇಕು ಅನೇಕ ಕಾರ್ಖಾನೆಗಳನ್ನು ತಂದು ಸ್ವಾವಲಂಬನ ಸಬಲೀಕರಣ ಯೋಜನೆಗಳನ್ನು ಮಾಡಬೇಕನ್ನುವ ಇಚ್ಛಾಶಕ್ತಿ ಈ ಉನ್ನತ ವ್ಯಾಸಂಗ ಮಾಡಿದಂಥ ರವಿ ಪಾಟೀಲ್ ತಮ್ಮ ಕನಸನ್ನು ಹೊಂದಿದ್ದಾರೆ ಆ ಕನಸನ್ನು ನನಸು ಮಾಡಬೇಕು ಆ ಕನಸು ನನಸು ಮಾಡಿ ಇವರನ್ನು ಲೋಕಸಭೆಗೆ ಕಳಿಸ್ಬೇಕು ಸ್ವಾವಲಂಬನ ಬದುಕು ಮಾಡುವಂಥ ಇದೇ ರಾಯಚೂರು ಜಿಲ್ಲೆ ಕರ್ನಾಟಕ ನೋಡಬೇಕು ಹಿಂದುಳಿದ ಜಿಲ್ಲೆ ಅನ್ನುವ ಪಟ್ಟಿ ಹೊರಗೆ ಹೋಗಬೇಕು ಮುಂದುವರಿದ ಜಿಲ್ಲೆ ಅಂಥೇಳಿ ರವಿ ಪಾಟೀಲರ ಶ್ರಮದಿಂದ ಲೋಕಸಭೆಯಲ್ಲಿ ರಾಯಚೂರು ಹೆಸರು ಪ್ರತಿಧ್ವನಿಸಬೇಕು ಅನೇಕ ಸಂಸದರು ಆರಿಸಿ ಹೋದರು ಯಾರೂ ಈ ರಾಯಚೂರು ಬಗ್ಗೆ ಕಿಂಚಿತ್ತೂ ಗಮನ ಹರಿಸಲಿಲ್ಲ ಈಗ ಮೋದಿ ಮ್ಯಾಜಿಕ್ ನಡೆಯೋಲ್ರಿ ಮೋದಿ ಮ್ಯಾಜಿಕ್ ನಡೆಯಂಗಿಲ್ಲ ಅಂತೇಳಿ RSS ಅವರ ಸ್ವತಃ ಇವತ್ತು ತಮ್ಮ ಮುಖವಾಣಿ ಪತ್ರಿಕೆಯಲ್ಲಿ ಪ್ರಕಟಗೊಳಿಸಿದಾರ ನಾವು ಮತ್ತೊಂದು ಮುಖವನ್ನು ಆಯ್ಕೆ ಮಾಡ್ತೀವಿ ಅಂದಾರ ಹಾಗಾದ್ರೆ ಮೋದಿ ಬಗ್ಗೆ ಪ್ರೀತಿ ಕಡಿಮೆ ಆದಂಗೆ ಅನಿಸ್ತೈತಿ ಅಲ್ಲಿಯ ಜನತೆ ಈಗ ಮೊದಲು ಮೋದಿ ಟ್ರೆಂಡ್ ಮೇಲೆ ಆರಿಸ್ತಿತ್ತಂದ್ರಿ ಈಗ ಅಲ್ಲಿ ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿಯ ಫಲದಿಂದ ಇವತ್ತು 100ಕ್ಕೆ 90ರಷ್ಟು ಜನ
ಇವತ್ತು 5 ಗ್ಯಾರಂಟಿದಿಂದ ಖುಷಿಯಾಗಿ ಅಲ್ಲಿ ರವಿ ಪಾಟೀಲನ್ನು ಕಾಂಗ್ರೆಸ್ ಪಕ್ಷದಿಂದ ಆರಿಸಿ ಕಳಿಸ್ತೇವೆ ಅಂಥೇಳಿ ಈಗಾಗಲೇ ತೀರ್ಮಾನ ತಗೊಂಡ ಮೇಲೆ ಯಾರೇನು ಮಾಡೋಕ್ಕೆ ಬರೋದಿಲ್ಲ. ಕಾಂಗ್ರೆಸ್ ದೆಹಲಿ ಹೈಕಮಾಂಡ್, ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಹೈಕಮಾಂಡ್ ಈ ರವಿ ಪಾಟೀಲನ ಸಾಮಾಜಿಕ ಚಟುವಟಿಕೆಗಳನ್ನು ಪರಿಶೀಲನೆ ಮಾಡಿದ್ದಾರೆ, ಪಿನ್ ಟು ಪಿನ್ ಮಾಹಿತಿ ತೆಗೆದಾರ. ಎಲ್ಲರಲ್ಲಿಯೂ ಅರ್ಹತೆ ಪಡೆದಂಥ ಈ ರವಿ ಪಾಟೀಲ್ ಕೊರೋನಾದಲ್ಲಿ ಆಗಲಿ ಅನೇಕ ಸುಖ ದುಃಖದಲ್ಲಿ ಪಾಲವಾಗಿ ಬಡಜನರ ಕೂಗಿಗೆ ನೆರವಾಗಿ ಇಂಥ ಒಬ್ಬ ವ್ಯಕ್ತಿ ರವಿ ಪಾಟೀಲ್ ಇವತ್ತು ಲೋಕಸಭೆಗೆ ಪ್ರವೇಶ ಮಾಡಕತ್ತಾರಂದ್ರೆ ಬಹಳ ಖುಷಿ ಅಲ್ರಿ. ಮತದಾರ ಬಹಳ ಜಾಗೃತ ಆಗ್ಯಾನ. ನಮ್ಮ ಕೂಗಿಗೆ ಯಾರು ಸ್ಪಂದನೆ ಮಾಡ್ತಾರೆ, ನಮ್ಮ ಕೂಗನ್ನು ಯಾರು ಕೇಳ್ತಾರೆ, ನಮ್ಮ ಅಹವಾಲವನ್ನು ತೆಗೆದು ಇತ್ಯರ್ಥ ಯಾರು ಮಾಡ್ತಾರ ಅವರಿಗೆ ನಮ್ಮ ಮತ ಮೀಸಲಂತಾರ ರಾಯಚೂರು ಕ್ಷೇತ್ರದ 8 ಕ್ಷೇತ್ರದ ಜನತೆ. 8 ಕ್ಷೇತ್ರದ ಮಹಾಜನತೆ ಇವತ್ತು ರವಿ ಪಾಟೀಲನ್ನು ಕೇಂದ್ರಕ್ಕೆ ಕಳಿಸ್ತಾರ. ಅಲ್ಲಿ ಕೇಂದ್ರದಲ್ಲಿ ಸರ್ಕಾರ ಬರುವ ಮುಂಚೂಣಿಯಲ್ಲಿ ಐತಿ. ಈ ಎಸ್ ಟಿ ಕೋಟಾದಲ್ಲಿ ಯುವಕ ಅದಾನ, ಮಂತ್ರಿಯಾಗಿ ರಾಯಚೂರಿಗೆ ಬರ್ತಾನಂತೇಳಿ ಕಡಕ ಕಾಕ ಭವಿಷ್ಯ ಹೇಳ್ಯಾನಂದ ಮೇಲೆ 8 ಕ್ಷೇತ್ರದ ಮಹಾಜನತೆ ಓಟ್ ಹಾಕಕ್ಕೆ ತಯಾರಾಗ್ತಾರ. ಬಟನ್ ಒತ್ತಿ ಹಸ್ತಕ್ಕೆ ಗೊತ್ತಾರ, ನೇರವಾಗಿ ರವಿ ಪಾಟೀಲ್ನ ಲೋಕಸಭೆಗೆ ಕಳಿಸ್ತಾರ ಅನ್ನೋದು ಗ್ಯಾರಂಟಿ ಅಲ್ರಿ. ಜನರ ಅಭಿಪ್ರಾಯ, ಹಿರಿಯರ ಅಭಿಪ್ರಾಯ, ಅಂಗವಿಕಲರ ಅಭಿಪ್ರಾಯ, ವಿಕಲಚೇತನರ ಬಗ್ಗೆ ನೆರವಾದಂಥ 3 ಸೈಕಲ್ಗಳನ್ನು ನೀಡಿದಂಥ ಹಿರಿಯರ ನಾಗರಿಕರ ಕ್ಷೇಮ ಸುಧಾರಣೆಗೋಸ್ಕರ ಹಗಲಿರಳು ದುಡಿದು ಸಾಮಾಜಿಕ ಸೇವೆಯಿಂದ ಅನೇಕ ಬಾರಿ ಹೈಕಮಾಂಡ್ ಇವರಿಗೆ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ ಅನ್ನುವ ಒಂದು ನೋವು ಸಹಿತ ರಾಯಚೂರು ಜನತೆಗೆ ಐತಿ. ಈ ಸಾರಿ ಮಾತ್ರ ಕೇಂದ್ರ ಮತ್ತು ರಾಜ್ಯ ಹೈಕಮಾಂಡ್ ಗೆಲ್ಲುವ ಕುದುರೆಗೆ ಗ್ಯಾರಂಟಿ ಟಿಕೆಟ್ ಕೊಡ್ತಾನೆ ಅಂದಾಗ ರವಿ ಪಾಟೀಲ್ ಈಗ ಬಹಳ ಕಾರ್ಯಚಟುವಟಿಕೆಯಿಂದ ತೊಡಗ್ಯಾರ್ರಿ. 8 ಕ್ಷೇತ್ರದಲ್ಲಿ ಈ ರವಿ ಪಾಟೀಲ್ ಪರಿಚಯ ಮಾಡ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ. ಇದೇ ಇವರು ರಾಯಚೂರು ಕ್ಷೇತ್ರದಲ್ಲಿ ಮನೆ ಮಾಡಿಕೊಂಡು 8 ಕ್ಷೇತ್ರದ ಹಿರಿಯರಿಂದ, ಯುವಕರಿಂದ, ಯುವತಿಯರಿಂದ, ಮಹಿಳೆಯರ ಜೊತೆ ನೇರ ಸಂಬಂಧ ಇಟ್ಕೊಂಡು ಇವತ್ತು 1 ಲಕ್ಷ ಮತಗಳ ಅಂತರದ ಕ್ರೋಢೀಕರಣವನ್ನು ಭದ್ರ ಬುನಾದಿಯಾಗಿ ಮಾಡಿಕೊಂಡಂಥ ಇದೇ ರವಿ ಪಾಟೀಲ್ ಲೋಕಸಭೆ ಪ್ರವೇಶಿಸುವುದು ಖಚಿತ ಅಂತಾರ ರಾಯಚೂರು ಮತದಾರ ಬಾಂಧವರು. ರಾಯಚೂರಿಗೆ ಒಂದು ಒಳ್ಳೆಯ ಉದ್ಯೋಗಾವಕಾಶದ ಕಾರ್ಖಾನೆಗಳು ಬೇಕು. ಅಲ್ಲಿ ಬಡ ಹೆಣ್ಮಕ್ಕಳು ಬಹಳ ಅದಾರ. ಅವರಿಗೆ ಗಾರ್ಮೆಂಟ್ ಅಂತ ಒಂದು ಸ್ವಾವಲಂಬನ ಬದುಕುಗೋಸ್ಕರ ದುಡಿಯುವ ಕೈಗಳಿಗೆ 200, 400, 500 ಕೂಲಿ ಬರುವಂಥ ಒಂದು ಬದುಕನ್ನು ಸಾಕಾರಗೊಳಿಸುವ ಸಲುವಾಗಿ ರವಿ ಪಾಟೀಲ್ ಒಂದು ಬುಕ್ ಬರೆದಾರ್ರಿ. ಆ ರವಿ ಪಾಟೀಲ್ ಆ ಬುಕ್ಕದಲ್ಲಿ ರಾಯಚೂರದ ಜನತೆಯ ಮಹಾಕನಸನ್ನು ನನಸು ಮಾಡಲಿಕ್ಕೆ ಲೋಕಸಭೆಗೆ ಸ್ಪರ್ಧೆ ಮಾಡ್ತೀನಿ, ಆರಿಸಿ ಕಳಿಸ್ತಾರ ಜನ, ವಿಶ್ವಾಸ ಐತಂತಾರ ರವಿ ಪಾಟೀಲ್ ರಾಜಕೀಯ ಹಿನ್ನೆಲೆ ಮತ್ತು ಕುಟುಂಬ ಹಿನ್ನೆಲೆ, ಅವರ ಹಿನ್ನೆಲೆನೂ ಸಹಿತ ನಿಮಗೆ ಒಂದು ಸಂಕ್ಷಿಪ್ತ ಹೇಳ್ತೀನಿ. ಇದೇ ಜಾರಕಿಹೊಳಿ ಕುಟುಂಬದಿಂದ ಸಂಬಂಧವನ್ನು ಇಟ್ಕೊಂಡಂಥ ನೇರ ನುಡಿಯ ಒಬ್ಬ ಹೋರಾಟಗಾರ ಇದೇ ರವಿ ಪಾಟೀಲ್ ಅಲ್ಪಸಂಖ್ಯಾತರ ಜೊತೆ ಆಗಲಿ, ಜಾತಿ ಭೇದವಿಲ್ಲದೆ ಯಾವುದೇ ಜಾತಿಯ ಮಠಾಧೀಶರಾಗಲಿ, ಮೌಲ್ವಿ ಪಂಡಿತರಾಗಲಿ, ಕ್ರಿಶ್ಚಿಯನ್ ಪಾದ್ರಿಗಳ ಜೊತೆ ಆಗಲಿ, ಲಿಂಗಾಯತ ಮಠಾಧೀಶರ ಜೊತೆ ನಿಕಟ ಮತ್ತು ಅನನ್ಯ ಸಂಬಂಧ, ಸಂಘ ಸಂಸ್ಥೆಗಳ ಜೊತೆ ಯಾವುದೇ ಜಾತಿ ಭೇದವಿಲ್ಲದೆ ಕಲೆ, ಕ್ರೀಡೆ, ಮನರಂಜನೆಯಲ್ಲಿ ಪಾಲ್ಗೊಂಡು ಎಲ್ಲರ ಜೊತೆ ನಾನು ನಿಮ್ಮ ಜೊತೆ ಇದ್ದೀನಿ, ಮನೆಮಗನಾಗಿ ಕೆಲಸ ಮಾಡ್ತೀನಿ, ಸಹೋದರನಂತ ನನ್ನನ್ನು ಪ್ರೀತಿ ಮಾಡ್ರಿ ಅಂತಾರ ರವಿ ಪಾಟೀಲ್ ಲೋಕಸಭೆ ಖಚಿತ, ಅಲ್ಲಿ ಆರಿಸಿ ಬರುವುದು ಖಚಿತ, ಲಕ್ಷ ಮತಗಳ ನೀಡುವುದು ರಾಯಚೂರದ ಮಹಾಜನತೆ ವಾಗ್ದಾನ ಮಾಡಿದಾರ. ಅವರ ಸಂಪೂರ್ಣ ದೃಶ್ಯಗಳನ್ನ ಹಾಕಾಕತ್ತೀನಿ. 2024ಕ್ಕೆ ರಣಕಹಳೆ ಮೊಳಗುವುದು, ರವಿ ಪಾಟೀಲ್ MP ಆಗುವುದು, ಅಲ್ಲಿಯ ಪುಣ್ಯವಂತ ಜನತೆಯ ಕನಸನ್ನು ನನಸು ಮಾಡೋಕ್ಕೆ ಹೋರಾಟದ ಮುಖಾಂತರ ಬಂದವರು ರವಿ ಪಾಟೀಲ್ಗೆ ಯಾವ ರೀತಿ ನೀವು ಬೆಂಬಲ ಕೊಡ್ತೀರಿ? ನನ್ನ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆಗಳನ್ನ ಹಾಕ್ತೀರಿ. ಅನೇಕ ಸಾಮ್ರಾಜ್ಯ, ಅನೇಕ ಬಾರಿ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡೋಕ್ಕೆ ಒಬ್ಬ BE ಪದವೀಧರ, MBA, LLB ಆದಂಥ ವ್ಯಕ್ತಿ ಲೋಕಸಭೆಯಲ್ಲಿ ಎಲ್ಲ ಭಾಷೆಗಳನ್ನು ಸಹಿತ ಅರ್ಥ ಮಾಡಿಕೊಂಡು ನನ್ನ ಇದೇ ರಾಯಚೂರು ಕ್ಷೇತ್ರಕ್ಕೆ ಯಾವ್ಯಾವ ಯೋಜನೆಗಳನ್ನು ತರಬೇಕು ಅನ್ನೋದು ಇಚ್ಛಾಶಕ್ತಿ ಇರ್ತೈತ್ರಿ. ಈಗ ಏನಾಗಿ ಬಿಟ್ಟೈತಿ,
ಭಾರತೀಯ ಜನತಾ ಪಕ್ಷ ಏನೇನೋ ಆಸೆ ಮತ್ತು ಕನಸುಗಳನ್ನು ಕೊಟ್ಟು ಯುವಕರನ್ನು ಬೀದಿಪಾಲ ಮಾಡಿತು. ಆ ಜನ ಬಹಳ ನಿರಾಶ್ರಿತರಾಗ್ಯಾರ. ಕರ್ನಾಟಕದಲ್ಲಿ 136ರ ಸರ್ಕಾರ, ಕೇಂದ್ರದಲ್ಲಿಯೂ ಕಾಂಗ್ರೆಸ್ ಸರ್ಕಾರ ಮುಂಚೂಣಿಯಲ್ಲಿ ಐತಿ. ಕರ್ನಾಟಕದಿಂದ 28ರಲ್ಲಿ 25 ಸ್ಥಾನ ಪಡೆಯುವಲ್ಲಿ ಮುಂಚೂಣಿ. ಇದು ಲಕ್ಷ ಮತಗಳ ಅಂತರದಿಂದ ರಾಯಚೂರದ ಸಮೀಕ್ಷೆ ಇದೆ. ಖಡಕ ಕಾಕ 8 ಕ್ಷೇತ್ರದಾಗ ತಿರುಗಾಡೋಣ. ಶೋರಾಪುರ, ಶಾಪುರ್, ಯಾದಗಿರಿ, ರಾಯಚೂರು, ಗ್ರಾಮೀಣ ರಾಯಚೂರು, ಮಾನ್ವಿ, ದೇವದುರ್ಗ, ಲಿಂಗಸೂರು ಇವೆಲ್ಲ 8 ಕ್ಷೇತ್ರದಾಗ 5 ಕ್ಷೇತ್ರ ಕಾಂಗ್ರೆಸ್ ಅದಾವ, 2 ಕ್ಷೇತ್ರ ಬಿ ಜೆ ಪಿ ಐತಿ, 1 ಕ್ಷೇತ್ರ JDS ಐತಿ. ಅಲ್ಲಿಯೂ ಸಹಿತ ಕಾಂಗ್ರೆಸ್ ಬಲಾಬಲ ಹಣಾಹಣಿ ಮುಖಾಂತರ ಅಲ್ಪ ಮತಗಳದಿಂದ ಸೋತೈತಿ. ಆದರೆ 8 ಕ್ಷೇತ್ರದಲ್ಲಿಯೂ ಕಾಂಗ್ರೆಸ್ ಬಹುಮುಖ ಪ್ರತಿಭೆ ಉಳ್ಳ ವ್ಯಕ್ತಿಯಾದಂಥ ರವಿ ಪಾಟೀಲನ್ನು ಲೋಕಸಭೆಗೆ ಕಳಿಸ್ತಾರಂಥೇಳಿ ಘಟಾನುಘಟಿ ಹಿರಿಯ ನಾಗರಿಕರು, ಯುವಕರು ನಮಗೆ ತಿಳಿಸ್ಯಾರಂದ ಮೇಲೆ ರವಿ ಪಾಟೀಲ್ ರವಿ ಕುಮಾರ್ ಪಾಟೀಲ್ ಲೋಕಸಭೆ ಪ್ರವೇಶ ಖಚಿತಲ್ರಿ. ರಾಯಚೂರದ ಮಹಾಜನತೆ ಏನಂತೀರಪ್ಪ? ರಾಯಚೂರು ಮಹಾಜನತೆ 8 ಕ್ಷೇತ್ರದವರು ಇಂಥ ವ್ಯಕ್ತಿನ ನಾವು ಆರಿಸಿ ಕಳಿಸಿದ್ವು ಅಂದ್ರೆ ನಮ್ಮ ರಾಯಚೂರದ ಕನಸು ನನಸಾಗತೈತಿ. ನಾವು ಲಕ್ಷ ಲೀಡ್ ಅಂತ ಸಮೀಕ್ಷೆ ಮಾಡಿದ್ದೀವಿ. ನೀವು 2ರಿಂದ 3 ಲಕ್ಷ ಕೊಡುವಂಥ ಶಕ್ತಿ, ತಾಕತ್ತು, ಪುಣ್ಯವಂತ, ಭಾಗ್ಯವಂತ ಜನ ನೀವಿರುವಾಗ ನಿಮ್ಮದು ತಡೆ ಒಡಲಕ್ಕ ನಾವ್ಯಾರ್ರಿ? ಹಂಗಾದ್ರೆ ರವಿಕುಮಾರ್ ಪಾಟೀಲ್ರ ಬಗ್ಗೆ ಏನು ಅನಿಸಿಕೆ ಅದಾವ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ನಂಬರ್ 1 ಚಾನಲ್ ಫಾಲೋ ಮತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ. 8 ಕ್ಷೇತ್ರದಲ್ಲಿ ಈ ವಿಡಿಯೋ ಮನೆ ಮನೆ ಮುಟ್ಟು ಹಾಗೆ ರಾಯಚೂರದ ಮಹಾಜನತೆ ಮಾಡ್ತೀರಿ ಅಂತ ನಂಬಿದ್ದೀನಿ, ವಿಶ್ವಾಸ ಐತಿ. ನಂಬರ್ 1 ಚಾನಲ್ ಮತ್ತೊಂದು ಖಡಕ ಜವಾರಿ ಸುದ್ದಿಯೊಂಗ ಬರ್ತಾನ ಕಾಕ. ನಮಸ್ಕಾರ.